ಚರಿತ್ರೆಯ ಜೊತೆಗೆ ಹಲವಾರು ವಿಚಾರಗಳನ್ನು ನಾವೆಲ್ಲ ನೋಡ್ತಾ ಬರ್ತಾ ಇದ್ದೇವೆ. ಈ ಜಗತ್ತಿಗೆ ಮಹಾತ್ಮರು ಅವತರಿಸಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೊಲಗಿಸಿ ಸುಜ್ಞಾನದ ಬೆಳಕನ್ನು ನೀಡಿದ್ದಾರೆ. ಕತ್ತಲೆಯಲ್ಲಿರುವವರಿಗೆ ಬೆಳಕು ಅವಶ್ಯಕವಾಗಿರುವಂಥದ್ದು. ಕತ್ತಲೆಯಾದರೆ ನಾವು ಬೆಳಕನ್ನು ಹಚ್ತೇವೆ. ಗುರಿಯನ್ನು ಸಾಧಿಸಬೇಕಾಗಿತ್ತಂದರೆ ಗುರು ಬೇಕು. ಆ ಗುರಿಗೆ ಬೆಳಕು ಬೇಕಾಗ್ತದೆ. ಬೆಳಕು ನೀಡಲೆಂದೇ ಯುಗ ಯುಗಗಳಲ್ಲಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಜಗತ್ತಿನ ಆದಿಯಿಂದಲೂ ಇಲ್ಲಿಯವರೆಗೆ ಅನೇಕ ಸಂತ ಮಹಾತ್ಮರು ಅವತರಿಸಿದ್ದಾರೆ. ಅದರಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರ ಒಬ್ಬರು. ಎಲ್ಲ ಮಹಾತ್ಮರು ಚಿರಜಂಗಮ ಚರಜಂಗಮ ಅಂತ ಹೇಳ್ತೇವೆ. ಕೆಲವು ಮಹಾತ್ಮರು ಚರರಾಗಿ, ಕೆಲವು ಮಹಾತ್ಮರು ಸ್ಥಿರರಾಗಿ ಉಳಿದು ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ. ಆದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಸಂಚಾರ ಮಾಡುತ್ತಾ ಕೊನೆಯ ಘಟ್ಟದಲ್ಲಿ ಯಡಿಯೂರಿನಲ್ಲಿ ವಾಸವಾಗ್ತಾರೆ. ಪ್ರಾರಂಭದಲ್ಲಿಯೇ ಅವರು ಸಂಚಾರ ಮಾಡ್ತಾ ಹೋಗ್ತಾರೆ. ಮೈಸೂರಿಂದ ಪ್ರಾರಂಭ ಮಾಡಿ ಹರದನಹಳ್ಳಿಯ ಗ್ರಾಮ, ತಾಯಿ ಜ್ಞಾನಾಂಬೆ, ತಂದೆ ಏನು, ತಂದೆ ಹೆಸರೇನು? ತಾಯಿ ಹೆಸರು ಜ್ಞಾನಾಂಬೆ ಅಂತ ಹೇಳಿದ್ರೆ ಜ್ಞಾನಾಂಬೆ ತಾಯಿ ಹೆಸರು, ತಂದೆ ಹೆಸರು ಗೊತ್ತಿಲ್ಲ. ಅಂದಿರಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಜ್ಞಾನಾಂಬೆ ಮಲ್ಲಿಕಾರ್ಜುನರ ಪುತ್ರರಾಗಿ ಹರದನಹಳ್ಳಿ ಗ್ರಾಮದಲ್ಲಿ ನೆಲೆಸಿ ಗುರು ಆಗಿರುವ ಚನ್ನಬಸವ ಶಿವಯೋಗಿಗಳವರಿಂದ ದರ್ಶನ, ಆಶೀರ್ವಾದವನ್ನು, ದೀಕ್ಷೆಯನ್ನು, ಉಪದೇಶವನ್ನು ಪಡೆದು ಶಟಸ್ಥರ ಜ್ಞಾನವನ್ನು ಈ ಜಗತ್ತಿನಾದ್ಯಂತ ಹೇಳಬೇಕು, ಪಸರಿಸಬೇಕು, ಬಿತ್ತರಿಸಬೇಕು ಎಂದು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಹಾಗೆ ಮೊಟ್ಟ ಮೊದಲವರು ತಮಿಳುನಾಡಿಗೆ ಹೋಗ್ತಾರೆ. ಅಲ್ಲಿ ತ್ರಂಬಕೇಶ್ವರ, ಮಹಾಬಳೇಶ್ವರ, ಅಲ್ಲೆಲ್ಲ ಕೆಲಸವನ್ನು ಮಾಡಿ ಪವಾಡವನ್ನು, ಲೀಲೆಯನ್ನು ತೋರಿಸಿ ಕರ್ನಾಟಕಕ್ಕೆ ಬರ್ತಾರೆ. ನಿಮಗೆಲ್ಲ ಗೊತ್ತಿಲ್ಲ. ಸಿದ್ಧಲಿಂಗ ಚಿಕ್ಕವನಿದ್ದಾಗ ಒಂದು ಘಟನೆ, ಒಂದು ಸಂದರ್ಭ ನೆನೆಸ್ತೀನಿ ನಿಮಗೆ. ಅದು ಹೇಳಿಲ್ಲ. ಬೇರೆ ಬೇರೆ ಪುಸ್ತಕಗಳನ್ನ ಓದೋದ್ರಿಂದ ಒಂದೊಂದು ಪವಾಡಗಳು ಸಿಗ್ತಾವೆ ನಮಗೂ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿದ್ದಾಗ ನಿಮಗೆಲ್ಲ ಮಣ್ಣು ತಿನ್ನೋದು, ಆಟ ಆಡೋದು ಎಲ್ಲ ಮಾಡ್ತಾರೆ. ಆದರೆ ಆಟ ಆಡ್ತಾ ಆಡ್ತಾ ಕೆಳಗೆ ಬರೋದು, ಅಲ್ಲೆಲ್ಲ ನಾವು ಬಿಟ್ಟಿರ್ತೀವಿ ಪಾದರಕ್ಷೆಯನ್ನು. ಅವು ಆಟ ಆಡ್ಕೊಂಡು ಬಾಯಾಗಿ ಇಟ್ಕೊಳ್ಳೋದು, ಇಂಥವೆಲ್ಲ ಮಾಡ್ಯಾರ. ಈಗಿಲ್ಲ, ಎಲ್ಲ ಸೇಫ್ಟಿ ಎಲ್ಲ. ಇದೆಲ್ಲವನ್ನು ನೋಡಿದಾಗ ಸಿದ್ಧಲಿಂಗ ಚಿಕ್ಕ ಬಾಲಕನಿದ್ದಾಗ ಸಾಮಾನ್ಯವಾಗಿ ತಾಯಂದ್ರಿಗೆ ಗೊತ್ತಿರ್ತದೆ. ಈ ಮಕ್ಕಳು ಎತ್ಕೊತಾರಲ್ಲ, ಅದು ಹಾಲು ಕುಡಿತಾ ಇರಬೇಕಾದ್ರೆ ಸುಮ್ಮನೆ ಇರೋಂಗಿಲ್ಲ. ಕೊಳ್ಳಾಗ ಏನೇನದಾವೆ ಎಲ್ಲ ಹಿಡಿದು ಎಳಿತಾ ಇರ್ತಾರೆ. ಎಷ್ಟೋ ಸಲ ಇವರೆಲ್ಲ ತಾಳಿ
ಕತ್ತರಿಸಂದು ಕಟ್ ಮಾಡಿದ್ದೆಲ್ಲ ಗೊತ್ತದ. ಈಗ ಎತ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟೈತೆ ಮಕ್ಕಳಿಗೆ. ಮೊದಲೆಲ್ಲ ನಮಗೆಲ್ಲ ಕೌದಿ ಸುತ್ತಿ ಕೂಡಿಸ್ತಿದ್ರು, ಈಗಿಲ್ಲ. ಅದು ಚಕ್ರ ಬಂದೈತೆ, ಅದರೊಳಗೆ ಕೂಡಿಸ್ಬಿಡ್ತಾರೆ. ಆದರೆ ಆ ಸಿದ್ಧಲಿಂಗ ಚಿಕ್ಕ ಬಾಲಕನಿದ್ದಾಗ ತಾಯಿಯ ಹಾಲನ್ನು ಕುಡಿತಾ ಕುಡಿತಾ ಏನು ಮಾಡ್ತೈತೆ ಅಂತಂದ್ರೆ, ಆಕೆಯ ಕೊರಳಲ್ಲಿ ಮುತ್ತಿನ ಹಾರ ಇರ್ತದೆ. ಮುತ್ತಿನ ಹಾರ, ಮುತ್ತಿನ ಹಾರದನ್ನು ಎಳಿತದ, ಕತ್ತರಿಸಿ ಹೋಗ್ತದೆ. ಕತ್ತರಿಸ್ತು ಕೆಳಗೆಲ್ಲ ಚೆಲ್ಲಾಪಿಲ್ಲಿ ಆಯಿತು. ಕೈಯಾಗ ಒಂದಿಷ್ಟು ಉಳಿದಿದ್ದು ಮಕ್ಕಳಿಗೆ ಏನಾದರೂ ಕೈಯಾಗ ಸಿಕ್ಕಿದ್ರೆ ಸಾಕು, ಅದು ಬಾಯಾಗಿ ಇಟ್ಕೊಳ್ಳೋದು ಚಟ ಮಕ್ಕಳಿಗೆ. ಅವ್ರಿಗೆ ಗೊತ್ತಾಗಲ್ಲ. ಆದರೆ ಆ ಮಗು ಸಿದ್ಧಲಿಂಗ ಕೈಯಾಗ ಒಂದಿಷ್ಟು ಮುತ್ತುಗಳು ಸಿಕ್ಕಿದ್ದು ಬಾಯಾಗಿ ಇಟ್ಕೊಳ್ತದೆ. ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಹೇಳ್ತೀನಿ. ರಾಮಾಯಣದಲ್ಲಿ ಅಯೋಧ್ಯ ಪಟ್ಟಾಭಿಷೇಕ ಆಗಿರುತ್ತದೆ ರಾಮನಿಗೆ. ರಾವಣ ಮತ್ತು ರಾಮನ ಯುದ್ಧ ಆಗಿರುತ್ತದೆ. ಸೀತೆಯನ್ನು ಕರ್ಕೊಂಡು ಬಂದಿರ್ತಾನೆ. ಅಯೋಧ್ಯದಲ್ಲಿ ಪಟ್ಟಾಭಿಷೇಕ ಆಗಿರುತ್ತದೆ. ಆ ಸಂದರ್ಭದಲ್ಲಿ ಎಲ್ಲರೂ ಎದುರು ಹೇಳ್ತಾನೆ, ನನಗೆ ಈ ಯುದ್ಧಕ್ಕೆ ಸೀತೆಯನ್ನು ಕರ್ಕೊಂಡು ಬರಲಿಕ್ಕೆ ಯಾರು ಕಾರಣೀಕರ್ತರು ಅಂತಂದ್ರೆ ಹನುಮಾನ್, ಆಂಜನೇಯ. ಮನೋಜಯಂ ಮಾರುತ ತುಲ್ಯ ವೇಗಂ ಬುದ್ಧಿಯುತಾಂ ವಾತಾತ್ಮಜಂ ವಾನರಯುತಂ ಶ್ರೀರಾಮದೂತಂ ಶರಣಂ ಪ್ರಪದ. ಈ ಎಲ್ಲಕ್ಕೂ ಕಾರಣ ನನಗೆ ಸೀತೆಯನ್ನು ಕಳ್ಕೊಂಡಿದ್ದೆ. ಆಗ ಸೀತೆಯನ್ನು ತರಲಿಕ್ಕೆ ಅಯೋಧ್ಯ ಈ ಶ್ರೀಲಂಕಾದಿಂದ, ಇಲ್ಲಿ ರಾಮೇಶ್ವರದಿಂದ ಶ್ರೀಲಂಕಾಕ್ಕೆ ಆಣೆಕಟ್ಟು ಕಟ್ಟಿದ್ದಕ್ಕೆ ಸಹಾಯ ಮಾಡಿದವನು, ವಾನರ ಸೈನ್ಯವನ್ನು ನಿರ್ಮಾಣ ಮಾಡಿದವನು ಹನುಮಾನ್. ಪಟ್ಟಾಭಿಷೇಕ ಆದಮೇಲೆ ಅವನಿಗೆ ಖುಷಿಯಾಗಿ ಎಲ್ಲರಿಗೂ ಹೇಳಿ ಆಂಜನೇಯಗೆ ಒಂದು ಮುತ್ತಿನ ಸರವನ್ನು ಕೊಡ್ತಾನೆ. ಅಲ್ಲಿ ಮುತ್ತಿನ ಸರ ಅನ್ಕೂಲ ಅದು ನೆನಪತ್ತಾನ. ಮುತ್ತಿನ ಸರ ಕೊಟ್ಟ. ಮಂಗನ ಕೈಯಾಗ ಮಾಣಿಕ್ಯ ಕೊಟ್ಟರೆ ಏನಾಗ್ತದೆ ಗೊತ್ತದ ನಿಮಗೆಲ್ಲ. ಅಲ್ಲಿ ಆ ಮುತ್ತನ್ನು ಸರ ಕೊಟ್ಟ. ಮುತ್ತಿನ ಸರವನ್ನು ಕಟ್ ಮಾಡಿ ಒಂದೊಂದೇ ಒಂದು ಅಲ್ಲಿಂದ ಕಡಿದು ನೋಡೋದು ಒಗೆದು, ಅಲ್ಲಿಂದ ಕಡಿದು ನೋಡೋದು ಒಗೆದು ಮಾಡಿ. ಎಲ್ಲರಂತಾರೆ, ಎಂಥ ಬೆಲೆ ಬಾಳುವ ರಾಮನ ಕೊಲ್ಲಲಿರ್ತಕ್ಕಂಥ ಮುತ್ತಿನ ಹಾರವನ್ನೇ ಕೊಟ್ಟಾನ ರಾಮ, ಬೇಡರು ಸಿಗಂಗಿಲ್ಲ. ಆದ್ರೆ ಇಲ್ಲಿ ಏನಿದು ಮಂಗನ ಕೈಯಾಗ ಮಾಣಿಕ್ಯ ಕೊಟ್ಟಂಗೆ ಆಯ್ತಲ್ಲ, ಕಾಗೆ ಕೈಯಾಗ ಕಚೇರಿ ಕೊಟ್ಟಂಗೆ ಆಯ್ತಲ್ಲ. ಏನು ಒಡೆದು ನೋಡ್ತಾ ಇದ್ದ. ಎಲ್ಲರಿಗೂ ಆಶ್ಚರ್ಯ. ಇವು ಮುತ್ತು ಹೊಡೆಯೋದು ನೋಡೋದು ಒಗೆಯೋದು ನೋಡೋದು ಮಾಡಿರ್ತಾರೆ. ಏನಿರ್ಬೋದು ಕುತೂಹಲ ಎಲ್ಲರಿಗ. ರಾಮ ಕೇಳ್ತಾನೆ, ಯಾಕೋ ಹನುಮಾನ, ಯಾಕೆ ಹಿಂಗ್ಯಾಕೆ ಮಾಡಕತ್ತಿದ್ರಿ? ರಾಮ, ನೀ ಮುತ್ತಿನ ಹಾರ ಕೊಟ್ಟಿಯಲ್ಲ, ಆ ಮುತ್ತಿನೊಳಗೆ ನೀ ಎಲ್ಲರೇ ಇದೇನಂತ ನೋಡಕತ್ತೀನಿ. ಮುತ್ತಿನೊಳಗೆ ನೀ ಇದೇನಂತ ನೋಡಕತ್ತೀನಿ. ಎಲ್ಲಿ ಅದಕ್ಕೆ ಎಲ್ಲಿಹಾನ ಪರಮಾತ್ಮ ಎಲ್ಲಿಹಾನ ಬಲ್ಲಂತ ಜ್ಞಾನಿಗಳ ಬಲ್ಲಿಹಾನ ಹೇಳಿದ್ದಾರೆ. ಹಾಗೆ ಮುತ್ತಿನ ಒಳಗೆ ಅದಾನೋ ಇಲ್ಲ ಅಂತ ನೋಡಲಿಕ್ಕೆ ಪ್ರಯತ್ನ ಮಾಡಿದ ಹನುಮಾನ. ಯಾರೋ ಕೇಳಿರಬಹುದು, ನಿನ್ನ ಹನುಮ, ನಿನ್ನ ರಾಮ ಎಲ್ಲಿದ್ದಾನೆ, ಎಲ್ಲಿ ಹನುಮ ಅಲ್ಲಿ ರಾಮ ಅಂತ ಹಾಡ್ತಾರೆ. ಎಲ್ಲಿದ್ದಾನೆ ಅಂತ ಕೇಳಿದಾಗ ಎದಿ ಸೀಳಿ ತೋರಿಸ್ತಾ. ನಮ್ಮಲ್ಲಿ ಬೈತಾರೆ, ಎದಿ ಸೀಳಿದ್ರೆ 2 ಅಕ್ಷರ ಇಲ್ಲ ನಿನಗೆ ಎದಿ ಒಳಗೆ ಅಂತ. ನಾವು ಅಕ್ಷರದ ಇಟ್ಕೊಳ್ಳೋದು ಬೇಡ. ಹನುಮನನ ರಾಮನ್ನ ಇಟ್ಕೊಂಡಿದ್ದ. ಅದಕ್ಕೆ ಮುತ್ತು ಆ ತಾಯಿಯ ಹಾಲನ್ನು ಕುಡಿತಾ ಮಗು ಸಿದ್ಧಲಿಂಗ ಹಿಂಗೆ ಎಳೆದಿರ್ತಾನೆ. ಎಳೆದು ಕೈಯಾಗ ಒಂದಿಷ್ಟು ಇರ್ತಾವಲ್ಲ, ಅದೇನು ಮಾಡ್ತಾನೆ, ಬಾಯಿ ಒಳಗೆ ಹಾಕೋದು ಮಗ. ಏನೇ ಸಿಕ್ಕರು ಬಾಯಿ ಒಳಗೆ
ಅದು ಚಿಕ್ಕ ಮಗು ಇದ್ದಾಗ ಬಾಯೊಳಗೆ ಹಾಕೋದು ಏನು ಚಟ ಆದತ್ತಂದ್ರೆ, ಈ ತಾಯಂದಿರು ಆ ಮಗು ಒಳಗಿದ್ದಾಗ ಇವರಿಗೆಲ್ಲ ಏನೇನೋ ತಿನ್ಬೇಕಂತ ಅನ್ನಿಸ್ತದಲ್ಲ, ಏನೇನೋ ತಿಂತಾರೆ. ಹಾಗೆ ಅದು ತಿಂದು ರೂಢಿಯಾಗಿರ್ತದಲ್ಲ, ಅದಕ್ಕೆ ಅದಕ್ಕೆ ಅದು ರೂಢಿಯಾಗಿರ್ತೈತೆ. ಹೊರಗೆ ಬಂದರೂ ಅದು ತಿನ್ನೋದು ಬಿಡೋಂಗಿಲ್ಲ. ಅದು ಮುಂದೆ ತಿಳುವಳಿಕೆ ಒಂದಲ್ಲಿ ಬಿಡ್ತೈತಿ ಮಗ. ಮುತ್ತಿನ ಬಾಯ ಹಾಕ್ಕೊಂಡು ಅವಾಗ ಅಯ್ಯೋ ನನ್ನ ಮಗ ಮುತ್ತು ಬಾಯ ಹಾಕೋದು. ಎಷ್ಟೋ ಜನ ರೊಕ್ಕ ತಿಂದವ್ರು ಅದಾರ, ಉಲ್ಟಾ ಮಾಡಿದ್ಕು, ಬೆನ್ನು ಮಾಡಿಸಿ ಏನೇನೋ ಮಾಡಿದ್ಕು ಹೊರ ತೆಗೆದಾರ. ಹೀಗಾಗಿ ಆ ಮುತ್ತನ್ನು ತೆಗಿಬೇಕು ಅಂತ ಬಾಯಿ ತೆಗಿಸ್ತಾಳೆ. ಬಾಯಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿತ್ತಂತೆ ಸಿದ್ಧಲಿಂಗನ ಬಾಯಿಯೊಳಗೆ. ಯಾಕಂದರೆ ಇದು ಹೇಳಲಿಕ್ಕೆ ಕಾರಣ ಅಂತಂದರೆ, ಭಗವಂತನ ಹೃದಯದಲ್ಲಿ ನೀವು ದೇವಿಯ ಪುರಾಣ ಕೇಳಿದರೆ ಅಥವಾ ಓದಿದರೆ ಗೊತ್ತಾಗ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರೂ ಜನ ಜಗಳಾಡ್ತಾರೆ. ತಾಯಿಯಾಗಿರುವಂಥ ಪಾರ್ವತಿ ಈ ಮೂರೂ ಜನಕ್ಕೆ ಕೆಲಸ ಕೊಟ್ಟು ಹೋಗಿರ್ತಾಳೆ. ನೀ ಸೃಷ್ಟಿ ಮಾಡು, ನೀ ಇದನ್ನು ಸಂರಕ್ಷಣೆ ಮಾಡು, ನೀ ಇದನ್ನು ಸಂಹಾರ ಮಾಡು ಅಂತ ಹೇಳಿರ್ತಾಳೆ. ಅವ್ರೇನು ಮಾಡ್ತಾರೆ ಅಂತ ಕೇಳಿದರೆ, ನಾ ಶ್ರೇಷ್ಠ, ನನ್ನ ಮಾತು ನೀವು ಕೇಳಬೇಕು, ನಾನು ದೊಡ್ಡವ, ನನ್ನ ಮಾತು ನೀವು ಕೇಳಬೇಕು, ನಾ ದೊಡ್ಡವ, ನನ್ನ ಮಾತು ನೀವು ಕೇಳಬೇಕು. ಹಿಂಗೆ ಜಗಳ ಶುರು ಮಾಡ್ತಾರೆ. ಜಗಳ ಆಡಿ ಕೊನೆಗೆ ನಿರ್ಧಾರ ಮಾಡ್ತಾರೆ, ಯಾರ ಒಳಗೆ ಹೊರಗಿರುವಂಥ ಬ್ರಹ್ಮಾಂಡ ಯಾರು ಒಳಗದೋ ಅವರು ದೊಡ್ಡವರು ಅಂತ ನಿರ್ಧಾರಕ್ಕೆ ಬಂದ ಮೇಲೆ ಒಬ್ಬರು ಒಳಗೆ ಹೋಗಿ ನೋಡ್ತಾರೆ. ಹೊರಗೇನು ಕಾಣ್ತದಲ್ಲ, ಸಪ್ತ ಸಾಗರಗಳು, ದ್ವೀಪಗಳು, ಖಂಡಗಳು, ನದಿ ಸಾಗರಗಳು, ಪರ್ವತಗಳು, ಋಷಿ ಮುನಿಗಳು, ಚಂದ್ರ ಸೂರ್ಯ ನಕ್ಷತ್ರಾದಿಗಳು ಎಲ್ಲ ಅವನೊಳಗಿರ್ತವಂಥ ಪ್ರತಿಯೊಬ್ಬರು ಒಳಗೆ. ಹಾಗೆ ಇವತ್ತು ವಿಚಾರ ಮಾಡಿ, ಶರೀರ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳಿದ್ದಾರೆ ಶರಣರು, ಮಹಾತ್ಮರು, ಅನುಭಾವಿಗಳು. ಯಾಕೆಂದರೆ ವಾಯು, ತೇಜ, ಅಪ್ಪ, ಪೃಥ್ವಿಗಳನ್ನು ಪಂಚ ಮಹಾಭೂತಗಳಿಂದ ನಿರ್ಮಾಣವಾಗಿರುವಂಥ ಶರೀರ. ಇಲ್ಲಿ ಭೂಮಿಯ ತತ್ವನೂ ಇದೆ, ಆಕಾಶ ತತ್ವನೂ ಇದೆ, ವಾಯು ತತ್ವನೂ ಇದೆ, ಬೆಂಕಿಯ ತತ್ವನೂ ಇದೆ. ಈ ಜಗತ್ತು ಹೇಗಿದೆಯೋ ಹಾಗೆ ಈ ಶರೀರವನ್ನು ನಿರ್ಮಾಣ ಆಗೈತಿ ಅಂತ ಹೇಳ್ತಾರೆ. ಆ ಒಂದು ಕಾರಣಕ್ಕಾಗಿಯೇ ಬಾಲ್ಯದಲ್ಲಿಯೇ ಮುತ್ತನ್ನು ತಿಂದು ತೆಗಿತೀನಿ ಅಂತ ಬಾಯಿ ತೆಗೆದಾಗ ಇಡೀ ಬ್ರಹ್ಮಾಂಡವೇ ಆ ಬಾಯಲ್ಲಿ ಕಾಣ್ತಾ ಇತ್ತು ಅಂತ ಕವಿಗಳು ಹೇಳ್ತಾ ಬರ್ತಾರೆ. ಈ ಪುರಾಣದಲ್ಲಿ ಇಲ್ಲ, ಬೇರೆ ಪುರಾಣದಲ್ಲಿ ಇದೆ, ಬೇರೆಯವರು ಬರ್ತಾರೆ ಪುರಾಣದಲ್ಲಿ. ಈ ವಿಚಾರ ಸ್ವಲ್ಪ ಹಿಂದಕ್ಕೆ ನಮ್ಮ ಕೃಷ್ಣನ ಕಥೆಗೆ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಕೃಷ್ಣನ ಲೀಲೆಯನ್ನು ಇದಕ್ಕೆ ಹತ್ತಿರ ಇದೆ ಅನ್ನಿಸ್ತದೆ ನನಗೆ. ಕೃಷ್ಣ ಕಳ್ಳ ಅಲ್ವ? ಎಷ್ಟೋ ಜನರು ಸೀರೆನೇ ಕದ್ದಂತ. ಸೀರೆ ಕದ್ದು ಬೇಕಾಗಿಲ್ಲ, ಎಷ್ಟೋ ಜನರ ಮನಸ್ಸನ್ನು ಕದಿಬೇಕು, ಹೃದಯವನ್ನು ಕದಿಬೇಕು ನಾವು. ಅಂತ ಕೃಷ್ಣ ಏನು ಮಾಡ್ತಾನೆ, ಚಿಕ್ಕ ಬಾಲಕಿದ್ದಾಗ ಕಳ್ಳತನ ಮಾಡೋದು, ಬರೇ ಬೆಣ್ಣೆ ತಿಂತಿದ್ದ. ಎಲ್ಲಿ ಆಗಿನ ಕಾಲದಲ್ಲಿ ಎಲ್ಲರ ಮನೆಗೆ ಹಸುಗಳು, ಎಮ್ಮೆಗಳು, ದನ ಕರಗಳು. ಈಗಿನ ಕಾಲದಲ್ಲಿ ಟ್ಯಾಕ್ಟರ್ ಬಂದು ಎಲ್ಲ ದನಗಳೆಲ್ಲ ಮಾರಿಬಿಟ್ಟೇವಿ ನಾವೆಲ್ಲ. ಯಾರ ಮನೆಗೆ? ನಾವೆಲ್ಲ ರೈತರು, ನಾವೆಲ್ಲ ಯಾರ ಮನೆಗೆ ಅದಾವೆ? ಮುಂದಿನ ಮಕ್ಕಳಿಗೆ ಹಾಲು ಎಲ್ಲಿದ್ದು ಬರ್ತಾವಂತ ಕೇಳಿದರೆ ಡೈರಿಯಿಂದ ಇಲ್ಲಾಂದ್ರೆ ಪಾಕೆಟ್ದಿಂದ ಬರ್ತಾವಂತ ಹೇಳ್ತಾವೆ. ಯಾಕಂದರೆ ಅವರಿಗೆ ಆಕಳು, ಎಮ್ಮೆ ಗೊತ್ತೇ ಆಗೋದು. ಈ ಜರ್ಸಿ ಆಕಳದಲ್ಲ, ಜರ್ಸಿ ಆಕಳಲ್ಲದು, ಅಡವಿಯ ಆಕಳು. ಅದು ಆಕಳ ನಮ್ಗೆ ಗೊತ್ತಿರ್ತದೆ. ಈ ಕುತ್ತಿಗೆಯಾಗ ತೊಗಲ ಇದ್ದದ್ದು, ಬೆನ್ನ ಮೇಲೆ ಅದನ್ನು ಕುರ ಇದ್ದದ್ದು, ಅದಿದ್ದರೆ ಆಕಳ ಸಂಸ್ಕೃತದಲ್ಲಿ ಹೇಳ್ತಾರೆ. ಲಕ್ಷಣ ಅದಕ್ಕೆ ಬೆನ್ನ ಮೇಲೆ ಡುಬ್ಬನೇ ಇರಲ್ಲ, ಅದು ಗುಮ್ಟಿರ್ತೈತಲ್ಲ, ಅದು ಇರೋಂಗೇ ಇಲ್ಲ. ಮತ್ತು ಅದೇ ಹಂಗೆ ಆಕಳ ಇರ್ತದೆ, ಎಣ್ಣೆ ಅದು ಇರೋಂಗಿಲ್ಲ. ಅದು ಆಕಳಲ್ಲ ಅಂತ. ಆಕಳ ಥರ ಇರುವಂಥ ಅಡವಿ ಪ್ರಾಣಿ ಅದು. ಅದನ್ನು ಕುಡಿದು ಅದರಂಗೆ ಅಲಗತ್ತೇವೆ ನಾವೆಲ್ಲ. ಇಲ್ಲಿ ಸಿದ್ಧಲಿಂಗನ ವಿಚಾರವನ್ನು ನೋಡ್ತಾ, ಒಂದು ಸಲ ಸಿದ್ಧಲಿಂಗ ಮನೆಗೆ ಚಿಕ್ಕಿನ ಹುಡುಗಿದ್ದಾಗ ಭಿಕ್ಷುಕರು ಬರ್ತಾರೆ. ಭಿಕ್ಷುಕ ಬಂದಾಗ
ತಾಯಿಯಾದವಳು ಆ ಜಂಗಮಾಮೂರ್ತಿಗಳಿಗೆ ಭಿಕ್ಷೆಯನ್ನು ಹಾಕ್ತಾಳೆ. ಹಾಕಿದ್ರೆ ಇವನು ಸುಮ್ಮನೆ ಇರಬೇಕಲ್ಲ ಸಿದ್ಧಲಿಂಗ. ನಾನು ಹಾಕ್ತೀನಿ ಅಂತ ಹೇಳಿ ತಾನೂ ಹಾಕ್ತಿದ್ದಂತ ಕೊಡುವಂಥ ಭಾವನೆ ಚಿಕ್ಕ ಬಾಲಕನಿದ್ದಾಗಿ ಕೊಡಕ್ಕೆ ಪ್ರಾರಂಭ ಮಾಡಿದಂತೆ ಸಿದ್ಧಲಿಂಗ. ಹಾಗೆ ನಾವು ಕೊಡುವಂಥದ್ದು ಕಲಿಬೇಕು, ನೋಡುವಂಥದ್ದು ಕಲಿಬೇಕು, ಕೇಳುವಂಥದ್ದು ಕಲಿಬೇಕು, ನಡೆಯುವಂಥದ್ದು ಕಲಿಬೇಕು, ನುಡಿಯುವಂಥದ್ದು ಕಲಿಬೇಕು. ಈ ಮಹಾತ್ಮರ ಚರಿತ್ರೆಗಳಿಂದ ನಮ್ಗೆ ಗೊತ್ತಾಗ್ತದೆ ಇವರೆಲ್ಲ ಹೀಗೆ ಆಗಿದ್ದಾರೆ, ನಾವು ಹೀಗೆ ಆಗಬೇಕು. ಆಗಬೇಕಂತೇವಿ, ಇಲ್ಲಿರೋ ತನಕ ಆಗಬೇಕು ಅನ್ನಿಸ್ತೈತಿ. ಯಾವಾಗ ಗೇಟ್ ಹೊರಗೆ ಹೋಗ್ತೇವಿ ಕ್ಯಾನ್ಸಲ್ ಹಂಗಾಗ್ತದೆ. ಶರಣರಲ್ಲಿ ಒಬ್ಬ ಮಹಾನ್ ಶರಣಾಗಿ ಹೋಗಿದ್ದಾನೆ. ಒಕ್ಕಲತನ ಕಾಯಕವನ್ನು ಮಾಡುವಂಥ ಒಕ್ಕಲತನ ಹಾಡತ್ತಿಗಂತ ನೇಗಿಲು ಹಿಡಿದು ಒಕ್ಕಲತನ ಕಾಯಕವನ್ನು ಮಾಡುವಂಥ ಒಬ್ಬ ಶರಣ ಬಸವಾದಿ ಶರಣರ ಕಾಲದಲ್ಲಿ ಇದ್ದ. ಎಂಥ ಕಾಯಕವನ್ನು ಮಾಡ್ತಿದ್ದಂದರೆ ಏನು ಅದ್ಭುತ ಕಾಯಕ. ನಾವೆಲ್ಲ ಒಕ್ಕಲಿಗರು, ನಾವೆಲ್ಲ ಹೊರಗಿನ ಒಕ್ಕಲತನದ ಜೊತೆಗೆ ಒಳಗಿನ ಒಕ್ಕಲತನ ಮಾಡಬೇಕು. ಶರೀರ ಎಂಬುವ ಹೊಲವ ಹಸನ ಮಾಡಿರೋ ಪರತತ್ವ ಬೆಳೆಯನ್ನು ಬೆಳೆದುಣ್ಣೀರೋ ಹೇಳಿಲ್ಲ. ಹೊರಗಿನ ಹೊಲದ ಜೊತೆಗೆ ಒಳಗಿನ ಹೊಲಸು ಹೃದಯ ಮನಸ್ಸು ಅನ್ನುವಂಥ ಹೊಲವನ್ನು ಹಸನ ಮಾಡಬೇಕು. ಆಗಿಲ್ಲಿ ಹೊರಗೆ ಹೆಂಗೆ ಫಸಲು ಬರ್ತದೋ, ಬೆಳೆ ಬರ್ತದೋ, ಹಾಗಿಲ್ಲಿ ಬ್ರಹ್ಮತತ್ವದ ಬ್ರಹ್ಮಜ್ಞಾನದ ಫಸಲು ಬೆಳೆ ಬರ್ತದೆ. ಒಳಗಿನ ಹೊಲ ಎರಡೂ ಒಟ್ಟಿಗೆ ಉಳುವಂಥದ್ದು ಮಾಡ್ತಾನೆ. ಕಾಯಕ ಮಾಡ್ತಾನೆ. ಹಲವಾರು ವರ್ಷಗಳ ಕಾಯಕ ಮಾಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಕಾಲ ಒಂದೇ ರೀತಿ ಇರುವುದಿಲ್ಲ. ಕಾಲ ಬದಲಾವಣೆ ಆಗ್ತದೆ. ಮಳೆರಿ ಹೆಚ್ಚಾಗ್ತದೆ, ಅತಿವೃಷ್ಟಿರಿ ಆಗ್ತದೆ, ಅತಿವೃಷ್ಟಿಯಿಂದ ಹಾನಿಯರಿ ಆಗ್ತದೆ, ಬರಗಾಲರ ಬರ್ತದೆ. ರೈತರಿಗೆ ಒಳ್ಳೆಯದಲ್ಲ, ಆದರೆ ಬಂದವರು ಒಳ್ಳೆಯದು ಮಾಡುವುದಿಲ್ಲ. ಹಾನಿ ಬೆಳೆಯನ್ನು ಬೆಳೀತಾರೆ, ಬೆಳೆಗೆ ತಕ್ಕಂತೆ ಬೆಲೆ ಬರಲ್ಲ. ಕೂಲಿ ನೋಡಿ ಎಷ್ಟು ಪರಿಸ್ಥಿತಿ ಬಂದದ್ದು ಗಂಭೀರವಾಗಿ. ಅವಾಗ ಕರೆದ್ರೆ ಎಷ್ಟು ಜನ ಬರ್ತಿದ್ರು. ಈಗ ಎಲ್ಲರೂ ಸೌಕರ್ಯ ಆಗ್ಯಾರ. ಬಸವಣ್ಣ ಎಲ್ಲರೂ ಸೌಕರ್ಯ. ಕೂಲಿ ನಾಲಿ ಮಾಡಲಿಕ್ಕೆ ಯಾರೂ ಬರ್ತಾಯಿಲ್ಲ, ಕಸ ತೆಗಿಯೋಕ್ಕೆ ಯಾರೂ ಬರ್ತಾಯಿಲ್ಲ, ಸಿಗ್ತಾಯಿಲ್ಲ. ಆವಾಗೆಲ್ಲ ನಿಮ್ಮ ಹೊಲ್ದಾಗ ಕೆಲಸ ಅದನ್ರಿ, ನಿಮ್ಮ ಹೊಲ್ದಾಗ ಕೆಲಸ ಅದಂತ ಕೇಳ್ಕೊಂಡು ಬರ್ತಿದ್ರು. ಮುಂಜಾನಿಂದ ಸಂಜೆ ತನಕ 100 ರೂಪಾಯಿ 50 ರೂಪಾಯಿ ದುಡ್ದವರೆಲ್ಲ ಈಗ 500 ರೂಪಾಯಿ ಕೊಡ್ತೀನಿ ಬರ್ರಿ ಅಂದ್ರೆ ಬರ್ತಾಯಿದ್ದಾರೆ. ಎಷ್ಟು ವ್ಯತ್ಯಾಸ ಆಗೈತೆ. ನಾನು ನೋಡ್ತಿಲ್ಲ, ಮುಂಜಾನೆ 4-5 ಗಾಡಿ ನಿಲ್ತಾವ. ಆ ಗಾಡಿಯಾಗ ಎಲ್ಲ ಹೆಣ್ಮಕ್ಳು ಕೂಡ್ತಾರೆ. ಗಾಡಿ ಬಾಡಿಗೆ ಬೇರೆಯೇ, ಹೆಣ್ಮಕ್ಳಿಗೆ ಬಾಡಿಗೆ ಬೇರೆ, ಕೂಲಿ ಬೇರೆ. ಎಲ್ಲಿಗೆ ಬಂತು? ನಮ್ಮ ಊರಾಗ ನಮಗೆ ಕೆಲಸಕ್ಕೆ ಸಿಗಲ್ಲ, ನಮ್ಮ ಊರನವ್ರು ಬೇರೆ ಊರಿಗೆ ಕೆಲಸಕ್ಕೆ ನಡೆದಾರೆ. ಎಷ್ಟು ವಿಪರ್ಯಾಸ. ಆಗ ರೈತ ಆಗಿನ ಕಾಲದ ಬಿಡಿ, ಏನು ನೇಗಿಲು, ಏನು ಹಂತಿ, ಏನು ರಾಶಿ. ಶರಣ ಬಸಪ್ಪನ ರಾಶಿ ಮಾಡಿರಿ, ನೀವೆಲ್ಲ ನೋಡಿರಿ ಎಷ್ಟಾಗೈತಿ. ಅದು ಈಗ ಮಾಡೇನಂದ್ರೆ ಆಗಲ್ಲ. ಟ್ಯಾಕ್ಟ್ರ್ ಮಷಿನ್ಗಳೆಲ್ಲ ಬಂದು ನಮಗೆ ಮೈಗಳ್ರು ಮಾಡಿಬಿಟ್ಟೈತಿ. ಮತ್ತು ಇದೆಲ್ಲ ಕಾಲು ನೋವು, ಸೊಂಟ ನೋವು, ಕೈ ನೋವು, ಕಣ್ಣು. ಮತ್ತು ಅಡುಗೆ ಮೇಲೆ, ಬೆಂಕಿ ಮೇಲೆ, ಒಲೆ ಮೇಲೆ ಅಡುಗೆ ಮಾಡ್ತಿದ್ರು. ಕಣ್ಣು ಎಷ್ಟು ತೇಜ್ ಇರ್ತಿದ್ದು. ದಿನ ಹೊಗೆ ಹತ್ತಿ ಸ್ವಚ್ಛ ಆಗ್ತಿತ್ತು. ಈ ಗ್ಯಾಸ್ ಹತ್ತಿನಾಗೈತಿ, ಚಸ್ಮಾ ಬಂದ್ಬಿಡಾಗತ್ತ ಜಾಸ್ತಿ. ಅದ್ರಾಗ ಕೆಮಿಕಲ್
ಜಾಸ್ತಿ ದೊಡ್ಡದಾಗಿ ಫಲ ಬೇಗ ಬರಬೇಕು, ದಪ್ಪಿರಬೇಕು, ಕಾಯಿ ತರಕಾರಿ ಹಣ್ಣು ಕಾಯಿಗಳೆಲ್ಲ ಔಷಧ ಹಾಕಿ ಹಾಕಿ ಭೂಮಿಯ ಫಲವತ್ತತೆಯನ್ನು ನಾಶ ಮಾಡ್ತೈತೆ. ಜಲ ಸಂಪತ್ತು ನಾಶ ಆಗೈತಿ, ಪರಿಸರ ನಾಶ ಆಗ್ತಾಯಿದೆ, ಎಲ್ಲ ನಾಶ. ಹೀಗೆ ಅಲ್ಲಿ ಆ ರೈತ ಒಕ್ಕಲತನವನ್ನು ಮಾಡ್ತಾ ಮಾಡ್ತಾ ಅದ್ಭುತವಾದಂಥ ಒಕ್ಕಲ್ತನ ಮಾಡ್ತಾನೆ. ಕೊನೆಗೆ ಏನಾಗ್ತದೆ ಅಂತ ಕೇಳಿದ್ರೆ ಕಾಲ ಬದಲಾವಣೆ ಆಗ್ತದೆ. 3-4 ವರ್ಷದಿಂದ ಮಳೆನೇ ಬರಲ್ಲ. 3-4 ವರ್ಷದಿಂದ ಮಳೆ ಬರಲ್ಲ. ಎಲ್ಲರೂ ಗೂಳೆ ಕಟ್ಕೊಂಡು ಹೋಗಕ್ಕೆ ಪ್ರಾರಂಭ ಮಾಡ್ತಾರೆ. ಹೋಗ್ತಾರೆ, ಅವ್ರಿಗೆ ಎಲ್ಲೆಲ್ಲಿ ದುಡ್ಡು ಹಾಕಬೇಕು ಅನುಕೂಲದಲ್ಲಿ ಹೋಗ್ತಾರೆ. ಹೋಗಿ ತಾವು ಹೊಟ್ಟೆ ತುಂಬಿಸ್ಕೊಳ್ಬೇಕು, ಅಲ್ಲಿ ಕೆಲಸ ಮಾಡಬೇಕು, ಜೀವನ ಮಾಡೋಕ್ಕೆ ಶುರು ಮಾಡಬೇಕು. ಆ ಒಬ್ಬ ಶರಣ ಏನಿದ್ದಲ್ಲ ಅಲ್ಲೇ ಉಳ್ಕೊಂಡ, ನೀನು ಬಾರೋ ಅಂತಂತಾರೆ. ಆಗ ಅವನು ಹೇಳ್ತಾನೆ, ರಾಮಾಯಣದಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳಿದ ಒಂದು ಮಾತೈತಿ, ಗೊತ್ತೈತೆ ನಿಮ್ಗೆ ಅಂತ ಕೇಳ್ತಾನೆ. ಏನು? ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಪಿ ಸುವರ್ಣಮಯ ಲಂಕಾನ ರೋಚತೆ ಲಕ್ಷ್ಮಣ. ಜನ್ಮ ಕೊಟ್ಟ ಭೂಮಿ, ಜನ್ಮ ಕೊಟ್ಟ ತಾಯಿ, ಇವು ಸ್ವರ್ಗಕ್ಕಿಂತಲೂ ಮಿಗಿಲಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ನಾನು ನನ್ನ ಜನ್ಮಭೂಮಿ ಬಿಟ್ಟು ಬರುವುದಿಲ್ಲ, ಏನಾದರೂ ಆಗಲಿ ಇಲ್ಲೇ ಇರ್ತೀನಂತ. ಹೀಗೆ ಅಲ್ಲೇ ಉಳಿದು ಸ್ವಲ್ಪ ದಿವಸಗಳ ನಂತರ ಒಂದಿಷ್ಟು ಮಳೆಗಾಲ ಪ್ರಾರಂಭ, ಒಂದಿಷ್ಟು ಮಳೆ ಹನಿ ಬರ್ತದೆ. ಮಳೆ ಹನಿ ಬೀಳ್ತದೆ, ಮಳೆ ಬರ್ತದೆ, ಒಂದಿಷ್ಟು ಹಸಿ ಆಗ್ತದೆ ಭೂಮಿ. ಎಲ್ಲರ ಮುಖದಲ್ಲಿ ಸಂತೋಷವನ್ನು ತುಂಬಿಕೊಳ್ತದೆ. ಆದರೆ ಭೂಮಿ ಪರಿಪೂರ್ಣ ಹಸಿ ಆಗಬೇಕು. ಬಿತ್ತಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ, ಭೂಮಿ ಪೂರ್ಣ ಹಸಿ ಆಗಿರಬೇಕು, ಹದ ಆಗಿರಬೇಕು. ಹೆಂಟೆಗಳೆಲ್ಲ ಒಡೆದು ಪುಡಿಯಾಗಿ ಮಣ್ಣಿನ ಆ ತೇವಾಗಿ ಸಮವಾಗಿರಬೇಕು. ಹೀಗೆಲ್ಲವನ್ನು ನೋಡಿ ಒಂದು ಸ್ವಲ್ಪ ಮಳೆ ಬಂದಿತ್ತಲ್ಲ, ಶರಣಂತಾನೆ ಮಳೆ ಬಂತು, ಭಗವಂತನ ಆಶೀರ್ವಾದ. ಸದಾ ಲಿಂಗ ಪೂಜೆಯನ್ನು ಮಾಡ್ತಾ, ಭಗವಂತನ ಧ್ಯಾನ ಮಾಡ್ತಾ, ಕಾಯಕವನ್ನು ಮಾಡ್ತಾ ಹೋಗ್ತಾನೆ. ಅಲ್ಲಿ ಪಕ್ಕದ ಸಾಹುಕಾರ ಮನೆ ಇತ್ತು. ಸಾಹುಕಾರ್ರೆ, ಸ್ವಲ್ಪ ಮಳೆ ಬಂದದ, ನನ್ನ 1 ಎಕರೆ ಭೂಮಿ ಅದ, 1 ಎಕರೆ 2 ಎಕರೆ ಅಷ್ಟೇ ಭೂಮಿ, ಶರಣರಿಗೇನು? ಅಲ್ಲಿ ಒಂದಿಷ್ಟು ಏನರ ಬಿತ್ತೀನಿ, ನಿಮ್ಮ ಮನ್ಯಾಗ ಒಂದಿಷ್ಟು ಕಡಲೆ ಇದ್ರೆ ಕೊಡ್ರಿ. ಕಡಲೆ ಇಲ್ಲಂತ ಕೊಡಿ ಅಂತ ಕೇಳ್ತಾನೆ. 1 ಸೇರು ಕಡಲೆ ಕೊಟ್ಟರೆ ನಿಮಗೆ 1 ಚೀಲ ಕೊಡ್ತೀನಂತ. ಸಾಲ 1 ಸೇರು ಕೊಟ್ಟರೆ 1 ಚೀಲ ನಿಮ್ಗೆ ಕೊಡ್ತೀನಿ. ಹಾಗಂತಾನೆ ಆ ಸಾಹುಕಾರ, ತೊಗೊಳ್ಳಪ್ಪ, 1 ಸೇರಿಗೆ 1 ಚೀಲ ಬರ್ತಂದ್ರೆ ಯಾರು ಬೇಡ ಅಂತಾರೆ, ಕೊಡ್ತಾನೆ. ಆಗ ಸೇರು ಕಡಲೆನೋ ತಂದು ರಾತ್ರಿ ಏನು ಮಾಡ್ತಾನೆ, ಎತ್ತುಗಳಂತೂ ಇಲ್ಲ, ಮೇವು ಇಲ್ಲ ಅಂತ ಮಾರಿಬಿಟ್ಟಿದ್ದ. ಹಕ್ಕಿ ಪಕ್ಷಿಗಳೆಲ್ಲ ಸತ್ತು ಹೋಗಿದ್ದು, ದನ ಕರಗಳ ಮಾರಿ ಹೋಗಿದ್ರು, ಸತ್ತು ಇದು ಹಳ್ಳ ಕೊಳ್ಳೆಲ್ಲ ಬತ್ತು ಹೋಗಿದ್ದು. ಅಲ್ಲ ಏನು ಮಾಡೋಣ ಅಂತ ಮಾರಿದ್ದ, ಅದರಲ್ಲೇ ಜೀವನ ಮಾಡ್ದ. ಈಗ ಮಳೆ ಬಂತು, ಸ್ವಲ್ಪ ಹಸಿ ಆಗೈತಿ, ಕಡಲೆ ತರ್ತಾನೆ, 1 ಸೇರು ಕಡಲೆ ತಂದು ನೆನೆ ಹಾಕ್ತಾನೆ. ರಾತ್ರಿ ನೆನೆ ಹಾಕಿ ಮುಂಜಾನೆ ಹೋಗಿ ಭೂಮಿ ಒಳಗೆ ಬಿತ್ತಬೇಕು, ಕೈಯಿಂದ ಬಿತ್ತಬೇಕು. ಎತ್ತುಗಳಿದ್ರೆ ಅವು ಎಂತ ಕುರಿಯಂತ್ರಿ ಅಂತ್ರಿ, ಅವು ಎತ್ತುಗಳಿದ್ರೆ ಅವು ಇಲ್ಲ ತಂದ್ರೆ ಹೆಂಗೆ ಮಾಡಬೇಕು? ಒಬ್ಬರೇ ಜಗ್ಗಬೇಕು, ಬಿತ್ಕೊಂಡು ಹೋಗ್ಬೇಕು, ಅದ್ರಾಗ ಮುಖ ಹಾಕಬೇಕು. ಆದರೆ ಇವನು ನೆನೆದ ಕಾಳುಗಳನ್ನು ಬುಟ್ಟಿ ಒಳಗೆ, ಬಿದಿರಿನ ಬುಟ್ಟಿ, ಬಸವಣ್ಣ ಬಿದಿರಿನ ಬುಟ್ಟಿ, ಹೆಂಡಿ ಬುಟ್ಟಿ ಹತ್ರ ಬಿದಿರಿನ ಬುಟ್ಟಿ ಅಂತ ಬುಟ್ಟಿ, ಬಿದಿರಿನ ಬುಟ್ಟಿಯಲ್ಲಿ ಕಾಳುಗಳು ಹಾಕ್ಕೊಂಡ ತುಂಬ್ಕೊಂಡು ಮನೆಯಿಂದ ನಡೆದ ಬಿತ್ತಕ್ಕಂತೇಳಿ ಕೈ. ಇನ್ನೇನು ತನ್ನ ಹೊಲಕ್ಕೆ ಬಂದಿದ್ದಾನೆ, ಒಂದಿಟ್ಟು ಬಿತ್ತಬೇಕು, ಕೈಯಾಗ 1 ಕಾಳು ತೊಗೊಂಡು ಬಿತ್ಕೊಂಡು ಹೋಗಬೇಕು ಅಂತಾನೆ. ಆ ಕಡೆಯಿಂದ 8 ಜನ ಮಹಾತ್ಮರು ಬರ್ತಾರೆ.
ಎಂಟತ್ತು ಜನ ಮಹಾತ್ಮರು ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ, ಮಹಾದೇವಲಿಂಗ ಮಹಾರಾಜ್ ಕಿ ಜೈ, ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ, ಈಗ ಜಯಕಾರ ಹಾಕ್ಕೊಂಡು ಬರ್ತಾ ಇರ್ತಾರೆ. ಮಹಾತ್ಮರ ಬಾಯಾಗ ಯಾವಾಗಲೂ ಜಯಕಾರ ಶಿವನಾಮ ಅದೇ ಇರುತ್ತೆ. ನಮ್ಮ ಬಾಯಿ ತೆಗೆದ್ರೆ ಸಾಕು, ನೋಡಿ ಬಾಯಿ ಬೊಂಬಾಯಿಗದು ಅಂತಾರೆ. ಬೊಂಬೈ ಯಾಕಂದ್ರೆ ಗೊತ್ತಿಲ್ಲಪ್ಪ ನಮಗರೆ, ಇನ್ನು ಬೊಂಬೈ ನೋಡೇ ಇಲ್ಲ ನಾನು. ಸೋಲಾಪುರದಿಂದ ಈ ಕಡೆ ನಾನು ಓಡಾಡಿದ್ದು ಜಾಸ್ತಿ, ಆ ಕಡೆ ಓಡಾಡಿಲ್ಲ. ಹಾಗೆ ಮಹಾತ್ಮರು ಭಗವಂತನ ಧ್ಯಾನ, ಭಗವಂತನ ಜಯಕಾರ ಹಾಕ್ಕೊಂಡು ಬರ್ತಾ ಇರ್ತಾರೆ. ಇವನೇನು ಶರಣ ಭೂಮಿಗೆ ಹಾಕುವ ಬೀಜನ್ನು ತೆಗೆದೇನು ಮಾಡ್ತಾನೆ, ಮರಳಿ ಬುಟ್ಟಿ ಒಳಗೆ ಹಾಕಿ ಯಾವ ಕಡೆಯಿಂದ ಶಬ್ದ ಬಂತು, ಎಷ್ಟು ದಿವಸಗಳ ಆ ಶಬ್ದ ಕೇಳಿದ್ದೋ ಇಲ್ಲೋ, ಈಗ ಮಹಾತ್ಮರ ಶಬ್ದ, ಪರಮಾತ್ಮನ ಶಬ್ದ ಕೇಳ್ತಲ್ಲ, ಜೈಕಾರ ಹಾಕಿದ ಕೂಡಲೇ ನಾ ಹೆಂಗೆ ಹೊರಗೆ ಜಗಳ ಆಳಗತ್ತಾರೆ, ಹೆಂಗೆ ನಮ್ಮ ಕಿವಿಗಳು ಆ ಕಡೆ ಹೋಗ್ತಾವಲ್ಲ, ಮನಸ್ಸು ಆ ಕಡೆ ಹೋಗ್ತದೆ, ಕಣ್ಣು ಆ ಕಡೆ ಹೋಗ್ತಾವೆ, ಎದ್ದು ಹೋಗ್ತೀರಿ ನೀವು. ಮಹಾತ್ಮ ಅಂತಾನೆ ಶರಣ ಯಾವ ಕಡೆಯಿಂದ ಶಬ್ದ ಬಂತು ಅಂತ ಕಾಳನ್ನು, ಭೂಮಿ ಹಾಕು ಕಾಳನ್ನು ಮರಳಿ ಬುಟ್ಟಿ ಒಳಗೆ ಹಾಕಿ ನೋಡ್ತಾನೆ. 8 ಜನ ಸಂತರು ಕಾವಿಧಾರಿಗಳು ಬರ್ತಾ ಇರೋದು ಕಂಡು ಭಾಳ ಸಂತೋಷ ಆಗ್ತಾನೆ. ಬಸವಣ್ಣ ಹೇಳಿದ್ದಾನೆ, ಮಹಾತ್ಮರ ಕಂಡು ಕೂಡಲೇ ಮುಗಿದ ಕೈ ಬಾಗಿದ ತಲೆ. ಅವ ಯಾವ ಮಹಾತ್ಮ, ಯಾವ ಊರು ಮಹಾತ್ಮ, ಯಾವ ಪರಂಪರೆ, ಯಾವ ಸಂಪ್ರದಾಯ, ಅದು ವಿಚಾರ ಮಾಡೋಂಗಿಲ್ಲ. ಕಾವಿ ಇದೆಯಾ, ಕಾವಿ ಕಂಡಲ್ಲಿ ಶರಣೆನ್ನು ಅಂತ ಹೇಳಿದ್ದಾರೆ. ಅಂಥ ಕಾವಿಯನ್ನು ಧಾರಣೆ ಮಾಡಿರುವಂಥ 8 ಜನ ಮಹಾತ್ಮರು ಹೀಗೇ ಹೋಗ್ತಾಯಿದ್ರು. ಇವ ಓಡೋಡಿ ಹೋಗಿ ನಮಸ್ಕಾರ ಮಾಡ್ತಾನೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಯಪ್ಪ ಬಹಳ ದಿವಸ ಇತ್ತು, ತುಂಬ ದಿವಸ ಇತ್ತು, ಮಕ್ಕಳ ದಿವಸ ಇತ್ತು, ರಗಡ ದಿವಸ ಇತ್ತು. ನನ್ನ ಕಣ್ಣುಗಳು ಮಹಾತ್ಮರನ್ನು ನೋಡಿದ್ದಿಲ್ಲ, ನನ್ನ ಕೈಗಳು ಮಹಾತ್ಮರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದಿಲ್ಲ. ನನ್ನ ಇವತ್ತು ಹೃದಯ ಹೆಂಗಾಯ್ತು, ನೀವು ಬಂದಿರಲ್ಲ, ಭಾಳ ಸಂತೋಷ ಆಗ್ತಾಯಿದೆ, ಬನ್ನಿ ಅಂತ ಕರ್ಕೊಂಡು ಹೊಲಕ್ಕೆ ಬರ್ತಾನೆ. ಇವನ ಹಣೆ ಮೇಲೆ ವಿಭೂತಿ, ರುದ್ರಾಕ್ಷಿ, ಲಿಂಗ ನೋಡಿ ಇವ ಶರಣದ. ಇವ ಸಾಧು ಸಂತ ಪ್ರೇಮಿ, ಜಂಗಮ ಪ್ರೇಮಿ ಇದ್ದಾನೆ, ದೇವರ ನಿತ್ಯ ಪೂಜೆ ಮಾಡುವಂಥವನು. ಹೀಗೆ ಇವ ಸಾಧು ಸಂತನ ಪ್ರೇಮಿ ಅದನ ಅಂತ ತಿಳ್ಕೊಂಡು ಆ 8 ಜನ ಇಲ್ಲಿಗೆ ಬರ್ತಾರೆ. ಅದರಲ್ಲಿ ಒಬ್ಬ ಪ್ರಧಾನವಾಗಿರುವಂಥ ಗುರು ಕೇಳ್ತಾನೆ, ಯಪ್ಪ ಶರಣ, ನಾವು ಇಂಥ ಊರಿಂದ ಇಂಥ ಊರಿಗೆ ಹೋಗ್ತಾ ಇದ್ದೇವೆ, ಪಾದಯಾತ್ರೆ ಮೂಲಕ ಶ್ರೀಶೈಲ ಕಡೆ ಹೋಗ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ಈ ಸುತ್ತೆಲ್ಲ ಏನಿದೆ ಅಂತಂದರೆ ಏರಿಯಾ ಬರಗಾಲದ ಏರಿಯಾ ಇದೆ. ಯಾರು ನನಗೆ ದಾನ ಧರ್ಮನೇ ಮಾಡಿಲ್ಲ, ಒಂದಿಷ್ಟು ಎಲ್ಲಿ ಭಿಕ್ಷೆ ಕೇಳಿದ್ರೆ ಅನ್ನ ಸಿಕ್ಕಿಲ್ಲ, ರೊಟ್ಟಿ ಸಿಕ್ಕಿಲ್ಲ. 8 ದಿವಸಗಳಾಯಿತು ಉಪವಾಸದಿಂದ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ನಿಮ್ಮ ಹತ್ತಿರ ಊಟಕ್ಕೆ ತಿನ್ನಕ್ಕೆ ಏನಾದಿದ್ರು ಕೊಡು ಅಂತ ಕೇಳ್ತಾರೆ. ತಿನ್ನಕ್ಕೆ ಕೊಡು ಅಂತ ಕೇಳಿದಾಗ ಇವಂತಾನೆ ರೈತ ಶರಣ, ಎಂಥ ಮಾತು ಹೇಳ್ತೀರಿ, ನಿಮಗೋಸ್ಕರ ಪರಮಾತ್ಮ ಮಹಾದೇವನ ಆಜ್ಞೆ ಮಾಡಿದ್ದ ನನಗೆ, ನಿಮಗೋಸ್ಕರ ನಾಳೆ 8 ಜನ ಸಂತರು ಬರ್ತಾರೆ ಅನ್ನುವ ಆಜ್ಞೆ ಸಂಕಲ್ಪ ಇರುತ್ತದೆ ಮಹಾತ್ಮರು. ಯಾಕಂದರೆ ಖಾನೆ ವಾಲೆಕೆ ನಾಮ್ ದಾನೆ ದಾನೆ ಪರ್ ಲಿಖ ಅಂತ ಹೇಳ್ತಾರೆ. ನಿಮಗೋಸ್ಕರ ಮಹಾದೇವನ ಆಜ್ಞೆ ಮಾಡಿರ್ಬೋದು, ನಾ ಹಾಗೆ ಕಾಳು ಬಿತ್ತಬೋದಿತ್ತು, ನೆನೆಸಿ ಹಾಕು ಅಂತ ಹೇಳಿದ್ದಾನೆ ಅವನೇ. ನನಗೆ ಹಾಗೆ ಬಿತ್ತಬೋದಿತ್ತಲ್ಲ, ನೆನೆಸಿ ಹಾಕು ಅಂತ ಹೇಳಿದ ಸಂಕಲ್ಪ ಅವನೇ ಪ್ರೇರಣೆ ಕೊಟ್ಟಿದ್ದಾನೆ. ಅದಕ್ಕೆ ನೆನೆದ ಕಾಳುಗಳು ನಿಮಗಾಗಿ ಕಾಯ್ತಾ ಇದ್ದಾವೆ, ತಗೊಳ್ರಿ ಅಂತ ಎಲ್ಲರಿಗೂ ತಿನ್ನಕ್ಕೆ ಕೊಡ್ತಾನೆ. ತಿನ್ನಲಿಕ್ಕೆ ಎಲ್ಲರಿಗೂ ತಿನ್ನಕ್ಕೆ ಕೊಡ್ತಾರೆ. ಶರಣ ತಿನ್ನಕ್ಕೆ ಕೊಟ್ಟು ತಿಂದರು, ಆನಂದವಾಗಿ ತಿಂದರು. ಬಗ್ಸಿ ಎಲ್ಲ ಬುಟ್ಟಿ ಎಲ್ಲ ಸೇರಿಸ್ ಕಳ್ಳಿನ ನೆನೆದ ಕಾಳನ್ನು ಉಪ್ಪಿ ದೊಡ್ಡದಾಗಿರ್ತವೆ, ಹೆಚ್ಚಿಗಾಗಿರ್ತವೆ. ಎಲ್ಲರೂ ತಿಂದು ಆನಂದವಾಗಿ ಒಳ್ಳೆಯದಾಗಲಪ್ಪ ಅಂತ ಹಾರೈಸಿ ಹೋಗ್ತಾರೆ. ಶುಭ ಮಸ್ತು, ಕಲ್ಯಾಣ ಮಸ್ತು, ಒಳ್ಳೆಯದಾಗಲಿ ಅಂತ ಹಾರೈಸಿ ಹೋಗ್ತಾರೆ. ಹಾಗೆ ಹಾರೈಸಿ ಹೋದರೂ ಅವ್ರು ಎಲ್ಲಿವರೆಗೆ ಹೋಗ್ತಾರಲ್ಲ ಅಲ್ಲಿವರೆಗೂ ನೋಡ್ತಾ ನಿಂತ ಶರಣ. ಆ ಮಹಾತ್ಮರು ಎಲ್ಲಿವರೆಗೆ ಹೋಗ್ತಾರಲ್ಲ ಕಾಣಂಗಿಲ್ಲ. ನೀವು ಯಾರು ನೆಂಟರಿಷ್ಟರು ಮನೆಗೆ ಬಂದರೆ, ಮೊದಲಿನ ಕಾಲಾಗ ಈಗ ಕಾಲ ಇಲ್ಲರಿ, ಮೊದಲಿನ ಕಾಲಾಗ ನೆಂಟರಿಷ್ಟರು ಬಂದರೆ ಬಸ್ ಸ್ಟ್ಯಾಂಡಕ್ಕೆ ಬಂದು ಬಸ್ ಹತ್ತಿ ಬಸ್ ರೈಟ್ ಅನ್ನೋವರೆಗೂ ತಪ್ಪೇಡ ಮನೆಗೆ ಹೋಗಿ
ಪತ್ರ ಹಾಕು. ಆಗ ಈಗಿಲ್ಲ, ಇಲ್ಲೇ ಪ್ರೈವೇಟ್ ಆಟ. ಆವಾಗ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತಿಸಿ ಬಸ್ ಬರುವವರೆಗೆ ಕಾಯ್ದು, ಲೇಟ್ ಇರ್ತದೆ ಅಲ್ಲೇ ಹೋಟೆಲ್ದಾಗ ಚಹಾ ಕುಡಿಸಿ, ಚಹಾ ಕುಡ್ದು ಮನೆಗೆ ಉಂಡೋಗಿರ್ತಾರೆ, ಮತ್ತು ಕುಡಿಯೋದು ಕಳಿಸ್ತಿದ್ರು. ಹೆಂಗೆ ಬಂದದ್ದು ಕಾಲ, ಎಷ್ಟು ಬದಲಾವಣೆ ಆಗಿದೆ. ನಮಗಾರ ಬಸ್ ಸ್ಟ್ಯಾಂಡ್ ತಕ್ಕ ಬಿಟ್ಟು ಬಂದಾರ. ಇವರೆಲ್ಲ ನಮ್ಮ ಊರು ತಕ್ಕ ಬಂದಿದ್ರು. ಮದುವೆ ಪುರಾಣ ಹೇಳುವಾಗ ನೀಲೂರು ನಿಂಬೆಕ್ಕೆ ಹೋದೇವಿ, ಶರಣಬಸಪ್ಪಕ್ಕೆ ಹೋದೇವಿ. ಈಗ ಯಾರೋ ಒಬ್ಬರು ಬರ್ತೀರಪ್ಪರ ಬರ್ರಿ. ಹಾಗಲ್ಲಿ ಶರಣ ಎಲ್ಲಿವರೆಗೆ ಆ ಮಹಾತ್ಮರು ಹೋಗ್ತಾರಲ್ಲ, ಮಹಾತ್ಮರು ಅಷ್ಟೇ ಅಲ್ಲ, ನೆಂಟರಿಷ್ಟ್ರ ಬಗ್ಗೆನೇ ಹೇಳ್ತೀನಿ. ಪ್ರೀತಿ ಹೆಂಗದ, ಎಷ್ಟು ಕಡಿಮೆ ಆಗೈತಿ. ಅವರು ಹೋಗೋ ತನಕ ನೋಡ್ತಾ ಇದ್ದ. ಕೊನೆಗೆ ಏನಾಯಿತು ಅಂತಂದ್ರೆ, ಬುಟ್ಟಿ ಕಡೆ ನೋಡ್ತಾನೆ, ಬುಟ್ಟಿಯಾಗ ಕಾಳೆ ಇಲ್ರಿ. ಬುಟ್ಟಿ ಎಲ್ಲ ಖಾಲಿಯಾಗಿತ್ತು. ಇನ್ನೇನು ಮಾಡಬೇಕಂತ ವಿಚಾರ ಮಾಡಿ ಬುಟ್ಟಿ ಒಳಗೆ ಏನು ಅದೃಷ್ಟ ಏನು ಪುಣ್ಯ ಗೊತ್ತಿಲ್ಲ, 5 ಕಾಳುಗಳು ಉಳ್ಕೊಂಡಿರ್ತ. 5 ಕಾಳು. ಆ 5 ಕಾಳುಗಳು ಸಾಮಾನ್ಯ ಕಾಳುಗಳಿರಲಿಲ್ಲ, ಬೆರಳಿಲ್ಲೇ ಸಂದೆ ಬಿದಿರಿನ ಬುಟ್ಟಿ ಮೊದಲೇ ಸಂದೆಗೆ ಸಿಕ್ಕೊಂಡಿದ್ದು. ಆ ಸಂದೆ ಒಳಗಿನ ತೆಗೆದು ಅಂಗಾಯಿಗೆ ಇಟ್ಕೊಂಡು, ಎಂಥ ಪುಣ್ಯಾತ್ಮ ನಾನು ನೋಡಿ, ಎಂಥ ಪುಣ್ಯಾತ್ಮ ನಾನು. ಈ ಕಾಳುಗಳು ಸಾಮಾನ್ಯ ಕಾಳುಗಳಲ್ಲ, ಇವು ಸಾಕ್ಷಾತ್ ಪರಶಿವನ ಮಹಾದೇವನ 5 ಮುಖಗಳಿದ್ದಾವೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ, ಪಂಚಮುಖ ಪರಶಿವನ ಈ ಮುಖದ ಕಾಳುಗಳು ಸಾಮಾನ್ಯ ಕಾಳುಗಳು ಅಂತ ನಮಸ್ಕಾರ ಮಾಡಿ, ಅಲ್ಲೊಂದು ಇಲ್ಲೊಂದು ಬಿತ್ತಿ ಮಗುವಿನಂತೆ ನಗುತ್ತಾ ಖುಷಿಯಾಗಿ ಮನೆಗೆ ಹೋಗ್ತಾನಂತೆ. ಕೊಡೋದ್ರಲ್ಲಿ ಎಷ್ಟು ಆನಂದದಲ್ಲ, ಅದಕ್ಕಿಂತ ಆನಂದ ಕೊಡೋದ್ರೆ ಅದನ್ನು. ಅಂಥ ಆನಂದವನ್ನು ಈ ಶರಣರಲ್ಲಿ ಕಾಣ್ತೇವೆ. 3-4 ತಿಂಗಳವರೆಗೆ ಮನೆ ಕಡೆ ಹೊಲ ಕಡೆ ಹೋಗಲಿಲ್ಲ. ಮಕ್ಕಳ ಪಕ್ಕದ ಹೊಲದ ಬಂದು ಹೇಳ್ತಾನೆ, ಶರಣ ನಿನ್ನ ಹೊಲ ನೋಡು, ಸುಲಗಾಯಿ ಕಡಲೆ ಎಲ್ಲ ಹೊಲ ತುಂಬೆಲ್ಲ ತುಂಬಿ ಹೋಗೈತಿ ಅಂತಾನೆ. ಬಿತ್ತದ ಎಷ್ಟು 5 ಕಾಳುಗಳು, ಬಿತ್ತಿದ 5 ಕಾಳುಗಳು ಹೊಲ ತುಂಬಲ್ಲ ಕಡಲೆ ಸುಲಗಾಯಿ ಆಗಿಬಿಗಿತ್ತು. ನಿಮಗೆಲ್ಲ ಗೊತ್ತಿದೆ, ಶರಣಬಸವನ ಚರಿತ್ರೆಯಲ್ಲಿ ಕಂಕಿ ತೆನೆಯ ಕಾಳುಗಳೆಲ್ಲ ತಿಂದು ಹಕ್ಕಿ ಪಕ್ಷಿಗಳೆಲ್ಲ ಸತ್ತು ಹೋಗ್ತಿದ್ದು ನೀರಿಲ್ಲದೆ. ಎಲ್ಲ ದಂಟಿಗಳಿಗೆ ಒಂದೊಂದು ಪರೇಣಿ ಕಟ್ತಾನೆ, ನೀರಿನ ಪರೇಣಿ ಕಟ್ಟಿದ. ನೀರು ಕಾಳು ತಿನ್ನಬೇಕು, ನೀರಲ್ಲೇ ಕುಡಿಬೇಕು, ಅಲ್ಲೇ ಇರಬೇಕು ಅಂತೇಳಿ. ಎಲ್ಲ ಕಾಳು ತೆನೆ ಒಳಗಿನ ಕಾಳೆಲ್ಲ ಖಾಲಿಯಾಗಿದ್ದು, ಬರೀ ಏನದು ಕಂಕಿ ಅಷ್ಟು ಉಳ್ಕೊಂಡಿತ್ತು. ಕಂಕಿ ಮುರ್ಲೇಕ ಯಾರೂ ಬರಲಿಲ್ಲ. ಅಜ್ಜಿ ನೀನಾರೇ ಬಾ ಅಂತಂದಾಗ ಆಕಿ ಬಾ, ಯಾರೂ ಕರೆದಿಲ್ಲ, ವಯಸ್ಸಾಗೈತೆ, ಯಾರು ಕರಿಬೇಕು, ಈಗಿನ ಕೈಲಿ ಏನಾಗ್ತದೆ ಅಂತೇಳಿ ಬಿಟ್ಟೋಗಿದ್ರು. ಆಕೆ ಬಂದು ಎಲ್ಲ ಕಂಕಿ ಮುರಿದ ರಾಶಿ ಮಾಡಿದ್ರೆ, ರಾಶಿ ಅಪಾರ ರಾಶಿ ಆಗಿದ್ದಂತ ನಾವು ಕೂಡ್ತೀವಿ. ಆ ಶರಣ ಬಸವಾದಿ ಶರಣರಲ್ಲಿರ್ತಕ್ಕಂಥ ಒಬ್ಬ ರೈತ ಶರಣ ಇಳಿಹಾಳ ಬೊಮ್ಮಯ್ಯ ಅಂತ ಕರಿತೇವೆ. ಅಂತ ನೇಗಿಲ ಹಿಡಿದು ಹಂತಿಯನ್ನು ಮಾಡ್ತಾರೆ. ನೋಡೋಣ ನಮ್ಮ ಗವೈಗಳು.